ಎಲ್ರಿಗೂ ನಮಸ್ಕಾರ. ಮತ್ತೆ ನಾನು ಬಂದಿದ್ದೀನಿ. ಇವತ್ತು ಒಂದು ಒಳ್ಳೆ ರೇಸ್ ಟ್ರ್ಯಾಕ್ನ ಚೂಸ್ ಮಾಡಿ ಒಂದು ರೇಸ್ ಮಾಡೋಣ ಅಂತ. ನಾವಿವತ್ತು ಕ್ಯೋಟೋ ಡ್ರೈವಿಂಗ್ ಪಾರ್ಕ್ ಅನ್ನೋ ರೇಸ್ ಟ್ರ್ಯಾಕ್ನ ಚೂಸ್ ಮಾಡೋಣ ಅಂತ. ಅದು ಜಪಾನ್ನಲ್ಲಿದೆ. ಕ್ಯೋಟೋ ಅನ್ನೋದೊಂದು ಊರು ಜಪಾನ್ನಲ್ಲಿ. ಅಲ್ಲಿ ಕ್ಯೋಟೋ ಡ್ರೈವಿಂಗ್ ಪಾರ್ಕ್ನಲ್ಲಿ ನಾವು ರೇಸ್ ಟ್ರ್ಯಾಕ್ನ ಚೂಸ್ ಮಾಡೋಣ. ಇಲ್ಲೊಂದು ಕಾರ್ ರೇಸ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ನೋಡೋಣ. ಇಲ್ಲಿ ಸೆಕೆಂಡ್ ಒಂದು ತೊಗೊಂಡಿದ್ದೀನಿ. ಈಗ ನೋಡಿ, ನಾವು ಡೇ ಟೈಮ್ನ ಚೂಸ್ ಮಾಡ್ಬೋದು. ಟೈಮ್ ಆಫ್ ದ ರೇಸ್ ಯಾವ ಟೈಮ್ನಲ್ಲಿ? ಬೆಳಗಿನ ಜಾವ, ಬೆಳಗ್ಗೆ 9:30. ಕ್ಲೌಡಿ ಇದೆ ನೋಡಿ ವೆದರು. ಆಮೇಲೆ 10 ಗಂಟೆಗೆ ಫೈನ್ ವೆದರ್ ಇದೆ. ಮಧ್ಯಾಹ್ನ ಬೆಳಗ್ಗೆ 11:30 12 ಗಂಟೆ ಸುಮಾರಿಗೆ ಫೈನ್ ವೆದರ್ ಇದೆ. ಮಧ್ಯಾಹ್ನ 3:30ಗೆ ಸನ್ನಿ ವೆದರ್ ಇದೆ. ಸಂಜೆ ಈವ್ನಿಂಗು 6 ಗಂಟೆ ಸ್ವಲ್ಪ ಸನ್ನಿ ಇದೆ. ಸನ್ಸೆಟ್ ಆಗ 7. ಆಮೇಲೆ ಕತ್ಲಾಗ್ತಾ ಬರ್ತಾ ಇದೆ 7:15. ಸೊ ನಾವು ಬಂದು ಈಗ 11:30 ಟೈಮಿಂದು ಫೈನ್ ವೆದರ್ ಟೈಮ್ನ ಚೂಸ್ ಮಾಡೋಣ. ಕಾರು ನಾನು ಲಾಸ್ಟ್ ಟೈಮ್ BMW ಯೂಸ್ ಮಾಡಿದ್ದೀನಿ ರೇಸ್ 1ನಲ್ಲಿ. ರೇಸ್ 2ನಲ್ಲಿ ಮರ್ಸಿಡೀಸ್ ಬೆಂಜ್ ತೊಗೊಂಡಿದ್ದೆ. ಈ ಸಲ ಮಿಟ್ಸುಬಿಷಿ ಲ್ಯಾನ್ಸರ್ ತೊಗೊಳೋಣ ಅಂತ ನೋಡಿ. ರೇಸ್ ಶುರು ಆಯ್ತು ಇವಾಗ. 3, 2, 1. ನಾನಿವಾಗ 8th ಪೊಸಿಷನ್ಲಿದ್ದೀನಿ ರೇಸ್ನಲ್ಲಿ. ಟೋಟಲಾಗಿ 10 ಜನ ಲಿಸ್ಟಲ್ಲಿ ರೇಸರ್ಸ್ ಕಾಣಿಸ್ತಾ ಇದ್ದಾರೆ. ಬಟ್ ಇಲ್ಲಿ ಕಾಣಿಸ್ತಾ ಇರೋದು 10 ಜನ. ಬಟ್ ಟೋಟಲಾಗಿ ಇರೋದು 20 ಜನ ರೇಸರ್ಸು. 2 ಲ್ಯಾಪ್ ಹೊಡಿಬೇಕಿಲ್ಲಿ. ಸೊ ನೋಡೋಣ. ನಂದಿದು ವೈಟ್ ಕಲರ್ ಕಾರ್ ಇವಾಗ. ಅಯ್ಯೋ ನೋಡಿ, ಕರ್ವ್ಸ್ನಲ್ಲಿ ಭಾಳ ಕಷ್ಟ ಇದೆ ನಾ ಗಾಡಿ ಟರ್ನ್ ಮಾಡೋದು. 3 ಜನನ ಓವರ್ಟೇಕ್ ಮಾಡಿ ಈಗ ನಾನು 8th ಪೊಸಿಷನ್ಲಿದ್ದೀನಿ. ನೋಡೋಣ. ನೋಡಿ, ಬಲಗಡೆ ಮೇಲ್ಭಾಗದಲ್ಲಿ ಮ್ಯಾಪ್ ಕಾಣಿಸ್ತಾ ಇದೆ ನಿಮಗೆ. ಸ್ಕ್ರೀನ್ ಮೇಲ್ಗಡೆ ನಿಮಗೆ ಟೈಮ್ ಕಾಣಿಸ್ತಾ ಇದೆ. ಟೈಮರ್ ಹಾಕಿದ್ದಾರೆ. 49 ಸೆಕೆಂಡ್ಸ್ ಆಗಿದೆ ಈಗ ಇಲ್ಲಿ ತನಕ ಶುರುವಾಗಿ ರೇಸು. ನೋಡಿ, ಇವ್ರನ್ನ ಓವರ್ಟೇಕ್ ಮಾಡಿದೆ. ಆರೆಂಜ್ ಕಾರ್ ನಾನು, ಇವನು ಬ್ಲೂ ಕಾರ್ ನಾನು. ಇವನು ಭಾಳ ಪವರ್ಫುಲ್ ಆಗಿದೆ ಅಂತ ಕಾಣಿಸ್ತಾನೆ. ಗಾಡಿ ಸ್ಕಿಡ್ ಆಗುತ್ತೆ. ಅಯ್ಯೋ ನೋಡಿ ಕಾರು. ನೋಡಿ, 9th ಪೊಸಿಷನ್ಲಿದ್ದೀನಿ ಈಗ. 8th ಪೊಸಿಷನಿಗೆ ಬಂದೆ. ರೇಸ್ನ ಗೆಲ್ಲೋದ್ರಲ್ಲಿರೋದು. ನೋಡೋಣ, ಆದಷ್ಟು ಟ್ರೈ ಮಾಡೋಣ. ಕರ್ವ್ಸ್ನಲ್ಲೇ ಹುಷಾರಾಗಿರ್ಬೇಕು. ಸ್ಕಿಡ್ ಆಗೋ ಚಾನ್ಸಸ್ ಇರುತ್ತೆ. ತುಂಬ ಒಳ್ಳೆ ಕಾರ್ ಇದು ನೋಡಿ. ಡ್ರೈವರ್ಸ್ ವ್ಯೂ ಕೊಡ್ತೀನಿ ನಿಮಗೆ. Yes, come on. ಫಿಫ್ತ್ ಪೊಸಿಷನ್ಲಿದ್ದೀನಿ. ಈಗ ಬಂದೆ 4th ಪೊಸಿಷನ್ಗೆ. ಎಲ್ಲರನ್ನೂ ಓವರ್ಟೇಕ್ ಮಾಡ್ತಾ ಇದ್ದೀನಿ. ಎಸ್. ಈಗ 2nd ಪೊಸಿಷನ್ಲಿದ್ದೀನಿ. ಸೆಕೆಂಡ್ ಪೊಸಿಷನಿಗೆ ಬಂದ್ಬಿಟ್ಟೆ ಈಗ. 1st ಪೊಸಿಷನಿಗೆ ಬಂದೆ ಇವಾಗ. ಇದನ್ನೇ ಮೇಂಟೈನ್ ಮಾಡಬೇಕು. ಮತ್ತೆ 2nd ಪೊಸಿಷನಿಗೆ ಬಂದೆ ಇವಾಗ. ನೋಡ್ರಿ, ಅವ್ನು ವೈಟ್ ಕಾರ್ ಅವ್ನು ಓವರ್ಟೇಕ್ ಮಾಡ್ಬಿಟ್ಟ. ಅವನ್ನ ಮತ್ತೆ ನಾವೀಗ ಓವರ್ಟೇಕ್ ಮಾಡಿ 1st ಪೊಸಿಷನ್ ತೊಗೊಂಡಿದ್ದೀನಿ. ಹಿಂಗೆ ಮೇಂಟೈನ್ ಮಾಡಬೇಕು ರೇಸ್ ಕೊನೆ ತನಕ. ಅಲ್ಲೇ ಇರೋದು. ಎಸ್. ನೋಡಿ, ಬ್ಯಾಕ್ಗ್ರೌಂಡೆಲ್ಲ ಎಷ್ಟು ಚೆನ್ನಾಗಿ ಕಾಣುತ್ತೆ. ಪ್ಲೇ ಸ್ಟೇಷನಲ್ಲಿ ತುಂಬ ಹೈ ಲೆವೆಲ್ ಗ್ರಾಫಿಕ್ಸ್ ಇರುತ್ತೆ. ಮತ್ತೆ ಸ್ಕಿಡ್ ಆಯಿತು ನೋಡಿ ಕಾರು. ಎಸ್, 1st ಪೊಸಿಷನ್ನ ಮೇಂಟೈನ್ ಮಾಡ್ತಾ ಇದ್ದೀನಿ. ನೋಡೋಣ ಏನಾಗುತ್ತೆ ಈ ಗೇಮು. ಭಾಳ ಬ್ಯೂಟಿಫುಲ್ ಆಗಿದೆ ಇದು.
ರೇಸ್ ಟ್ರ್ಯಾಕು. ಕಮಾನ್, ಇವಾಗ ನೋಡ್ಬೋದು ನೀವು, ಸ್ಪೀಡೋಮೀಟರ್ ಕಾಣಿಸ್ತದೆ ನೋಡಿ ಕೆಳಗಡೆ. 120 ಮೈಲ್ಸ್ ಹೋಗ್ತಾ ಇದ್ದೀನಿ. ಫಸ್ಟ್ ಪ್ಲೇಸಲ್ಲಿ ಇದ್ದೀನಿ. ಇದನ್ನು ಹಿಂಗೆ ಮೈಂಟೈನ್ ಮಾಡ್ಬೇಕು ನಾನು ಇವಾಗ. ರೇಸ್ ನೀನು ಮುಗಿತಾ ಬಂತು. ಇದೊಂದು ಕರ್ವ್, ಇಂಪಾರ್ಟೆಂಟ್ ಕರ್ವ್ ಇದು. ನೋಡಿ ಬಂದೇ ಬಿಡ್ತು. ಫಿನಿಶ್ ಲೈನ್ ಬಂತು. ಎಸ್ ಫಿನಿಶ್. ಫಸ್ಟ್ ಪ್ಲೇಸ್ ತಗೊಂಡೆ. ಎಸ್. ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಈ ಯೂಟ್ಯೂಬ್ ಚಾನಲ್ನ ಪ್ರೋತ್ಸಾಹಿಸಿ. ಧನ್ಯವಾದ.